ಅಂದ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ. ನಾನು ಈ ಥರ ಕ್ವಾಲಿಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು 80% ಆಫ್ ಇದ್ರೂ ಕೂಡ ಏನೋ ಬಂದಿರುತ್ತೆ, ನೋಡೋಣ. ಇಲ್ಲ ಕಲರ್ದೇ ಬೇಕು ಅಂತಿದ್ರು. ಸೊ ಇದೇನಪ್ಪ ಅಂತಂದರೆ ಹಾಫ್ ವೇ ಈ ಥರ ಇದೆ. ಈಗ ಸಮ್ಮರ್ ಕೂಡ ಅಲ್ವಾ, ಹಾಗಾಗಿ ಈ ಥರದ್ದೇನೆ ಪ್ರಿಫರ್ ಮಾಡ್ತೀನಿ ನಾನು ಕೂಡ. ಹಾಗೆ ನನ್ನ ಟೇಸ್ಟಿಗೆ ತಕ್ಕಂಗೆ ಅವರು ಕೂಡ ಇದೇ ತರಿಸ್ಕೊಂಡಿದ್ದಾರೆ. ಸೊ ಅಫಿಷಿಯಲಿ ಒಂದು ಸಖತ್ತಾಗಿದೆ. ಅದೇನೋ ಗೊತ್ತಿಲ್ಲ, ನನಗೆ ಇತ್ತೀಚೆಗೆ ವೈನ್ ಕಲರ್ ಅಂತಂದರೆ ತುಂಬ ಫೇವ್ರೇಟ್ ಆಗೋಗಿದೆ. ಫಸ್ಟ್ ನನ್ನ ಫೇವ್ರೇಟ್ ಕಲರ್ ಬಂದು ರೆಡ್ ಇತ್ತು, ಈಗ ವೈಟ್ ಮಾಡಿ ನನಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೋಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇಷ್ಟು ದಿನ ಯಾಕೆ ಡಿಸಪಿಯರ್ ಆಗಿದೆ ಲಾಗಿಂಗ್ ಬಿಟ್ಟು ಅಂತ ಹೇಳಿದ್ರೆ, ಎಕ್ಸಾಮ್ ಟೆನ್ಷನ್ಸ್ ಎಲ್ಲ ಮುಗೀತು. ಸೊ ಸೆಲ್ಫ್ ಕೇರ್ ಎಲ್ಲ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಗಿದ್ದೀನಿ. ಇವಾಗಿಂದ ಕನ್ಸಿಸ್ಟೆಂಟ್ ಆಗಿರ್ತೀನಿ. ಸೊ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಯಾರೆಲ್ಲ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಮೀಶೋ ಹಾಲ್. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ. ಸೊ ಈ ಮೀಶೋ ಹಾಲ್ ಯಾಕಪ್ಪ ಅಂತಂದರೆ ಎಲ್ರಿಗೂ ಗೊತ್ತೇ ಇದೆ, ಮೀಶೋಲಿ ಲಾಸ್ಟ್ ವೀಕಿಂದ 80% ಆಫ್ ಬಿಟ್ಟಿದ್ರು. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಚೋಕರ್. ನಾನು ಯಾವುದೇ ಪ್ರಾಡಕ್ಟ್ನ ಓಪನ್ ಮಾಡಿಲ್ಲ, ಎಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡೋಣ. ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಫ್ಯಾಮಿಲಿ ಮುಂದೆ ಓಪನ್ ಮಾಡೋಣ ಅಂತ ಯಾವುದು ಐಟಮ್ ಓಪನ್ ಮಾಡಿಲ್ಲ. ಸೊ ಓಪನ್ ಮಾಡಿ ರಿವ್ಯೂ ತಿಳಿಸ್ತೀನಿ. ಸೊ ಪ್ಯಾಕೇಜಿಂಗ್ ಹೀಗೆ ಬಂದಿದೆ. ಯಾರ್ಯಾರೆಲ್ಲ ಏನು ತರಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ 80% ಆಫ್ ಇದ್ದಾಗ. ಸೊ ಓಪನ್ ಮಾಡ್ತೀವಿ ನೋಡಿ. ಸೊ ಇದೇ ಆ ಚೋಕರ್. ಸೊ ಲೆಟ್ಸ್ ಓಪನ್. ನನಗೆ ಈ ರ್ಯಾಪಿಂಗ್ ಎಲ್ಲ ತೆಗಿಯೋಕ್ಕೆ ತುಂಬ ಸ್ವಲ್ಪ ಪೇಷನ್ಸೇ ಇಲ್ಲ. ರಪ್ ಅಂತ ತೆಗೆದು ರಪ್ ಅಂತ ನೋಡ್ಬಿಟ್ಟು ರಪ್ ಅಂತ ಹಾಕೊಂಡ್ಬಿಡ್ಬೇಕು ಅನಿಸುತ್ತೆ. ಹಾಲ್ ಆಗಿರೋದನ್ನ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಕಟ್ ಮಾಡಿದೆ. ವಾ, ಎಷ್ಟು ಚಂದ ಬಂದಿದೆ ನೋಡಿ. ಸೊ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ. ನಾನು ಈ ಥರ ಕ್ವಾಲಿಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು 80% ಆಫ್ ಇದ್ರೂ ಕೂಡ ಏನೋ ಬಂದಿರುತ್ತೆ, ನೋಡೋಣ. ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಹಾಕೋಣ ಅಂದ್ಕೊಂಡಿದ್ದೆ. ಸಖತ್ತಾಗಿದೆ ಪೀಸ್ ಮಾತ್ರ. ಸೊ ನೋಡಿ, ಸೂಪರಾಗಿ ಬಂದಿದೆ. ಬೀಡ್ಸ್ ಎಲ್ಲನೂ ನೋಡಿ, ಯಾವುದು ಕೂಡ ಒಂದು ಡ್ಯಾಮೇಜ್ ಇಲ್ಲ ಅಥವಾ ಏನೂ ಒಂದು ಮಿಸ್ಸಿಂಗ್ ಇಲ್ಲ. ಇದೆಲ್ಲ ಸ್ಯಾರಿ ಕೂಡ ಮ್ಯಾಚ್ ಮಾಡ್ಬೋದು. ಎಲ್ಲ ಒಕೇಶನ್ಸ್ಗೂ ಮ್ಯಾಚ್ ಆಗುತ್ತೆ ಅಕಾರ್ಡಿಂಗ್ ಟು ಯುವರ್ ಡ್ರೆಸ್. ಸೊ ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಅಂದರೆ ಇದು ಎಲ್ಲ ಥರದ ಡ್ರೆಸ್ಗೂ, ಡ್ರೆಸ್, ಗೌನ್ಸ್, ಸ್ಯಾರೀಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದೇ ಕಲರ್ದೇ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇದರ ಕಾಸ್ಟ್ ಬಂದು ನನಗೆ ಅರೌಂಡ್ 250 ಏನೋ ಬಂತು. ಸೊ 80% ಆಫ್ ಇನ್ಕ್ಲೂಡ್ ಆಗಿಯೇ ಬಂದಿದ್ದು. ಸೊ COD ಮಾಡಿದ್ರೆ 280 ಇತ್ತು. ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿದೆ, ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ನನಗೆ ಒಂದು 15-20 ರೂಪೀಸ್ ಆಫ್ ಬಿತ್ತು. ಸೊ ನೋಡಿ ಚೋಕರ್. ಇದಾದಮೇಲೆ ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಪುಟಾಣಿದಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಎಷ್ಟು ಹುಡುಗಿರಿಗೆ ಆಕ್ಸೆಸರೀಸ್ ಇದ್ರೂ ತರಿಸ್ಕೊತಾನೆ ಇರಬೇಕು ಅನಿಸುತ್ತೆ. ನಾನು ಮದುವೆ ಟೈಮಲ್ಲಿ ಎಷ್ಟೊಂದು ಶಾಪಿಂಗ್ ಮಾಡಿದ್ದೆ ಅಂತಂದರೆ ಇದುವರೆಗೂ ನಾನು ಮತ್ತೆ ಅದನ್ನೆಲ್ಲೂ ಹಾಕೇ ಇಲ್ಲ, ಅಕೇಶನ್ಸಿಗೆ ಬಿಟ್ಟು. ಸೊ ಮತ್ತೆ ತರಿಸ್ಕೊಂಡಿದ್ದೀನಿ ಇದನ್ನ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಡೆಲಿವರಿ ಆಗಿದೆ, ಅದು ತುಂಬ ಖುಷಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗಾಯ್ಸ್. ಸೊ ಎಕ್ಸ್ಟ್ರಾ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಇಯರ್ ಪ್ರೆಸ್ಸಿಂಗ್. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚಿಕ್ಕದಾಗೂ ಇದೆ, ಲೈಟ್ ವೆಯ್ಟ್ ಆಗಿದೆ. ಆಮೇಲೆ ಇದೇನು ಬೀಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ
ಅಕಸ್ಮಾತ್ ಇದು ನೀವು ಮುಖ ತೊಳೆಯುವಾಗ ನೀರು ಇದಕ್ಕೆ ಸಿಡಿದ್ರೂ ಕೂಡ ಏನೂ ಆಗೋದಿಲ್ಲ. ಕಲರ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಚೋಕರ್. ನಂಗೆ ತುಂಬ ಇಷ್ಟ ಆಯಿತು. ನಾನು ಇದಕ್ಕೆ ರೇಟಿಂಗ್ ಬಂದು 10/10 ಕೊಡ್ತೀನಿ. ಹಾಗೆ ಫುಲ್ ಥಮ್ಸ್ ಅಪ್. ಸೆಕೆಂಡ್ ಪ್ರಾಡಕ್ಟ್ ಬಂದು ಇದು. ಸೊ ಇದು ನಮ್ಮ ಹಸ್ಬೆಂಡು ಅವರು ಸೈಜ್ ಫಿಟ್ಟಿಂಗ್ ಆಗುತ್ತೋ ಇಲ್ವೋ, ಇದು ಬರೀ 3 days ಅಷ್ಟೇ ರಿಟರ್ನ್ ಇತ್ತು. ಸೊ ಸೈಜ್ ಫಿಟ್ಟಿಂಗ್ ಆಗುತ್ತೋ ಇಲ್ವೋ ಅಂತ ಹೇಳಿ ನೋಡೋದಕ್ಕೋಸ್ಕರ ಇದನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿದರು. ಸೊ ಇದೇನಪ್ಪ ಅಂತಂದರೆ ಹಾಫ್ ವೇಸ್ಟ್. ಸೊ ಹಾಫ್ ವೇಸ್ಟ್ ನೋಡಿ ಈ ಥರ ಇದೆ. ಈಗ ಸಮ್ಮರ್ ಕೂಡ ಅಲ್ವಾ, ಹಾಗಾಗಿ ಈ ಥರದ್ದೇ ಪ್ರಿಫರ್ ಮಾಡ್ತೀನಿ ನಾನು ಕೂಡ. ಹಾಗೆ ನನ್ನ ಟೇಸ್ಟಿಗೆ ತಕ್ಕಂಗೆ ಅವರು ಕೂಡ ಇದನ್ನೇ ತರಿಸ್ಕೊಂಡಿದ್ದಾರೆ. ಸೊ ಅಫಿಷಿಯಲಿ ಒಂದು ಟ್ರಿಪ್ಗೆ ಹೋಗೋದಿದೆ, ಹಾಗಾಗಿ ಇದನ್ನೆಲ್ಲ ತರಿಸ್ಕೊಂಡು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಅಂದ್ಕೊಂಡೆ ನಾನು ಒಂದು ಜೊತೆ ತರಿಸ್ಕೊಳ್ಳೋಣ ಅಂತ ಹೇಳಿ. ಬಟ್ ನೋಡೋಣ, ಈಗ ತುಂಬ ಸಮ್ಮರ್ ಇರೋದ್ರಿಂದ ಟ್ಯಾನ್ ಆಗೋಗುತ್ತೆ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ. ಬಾಡಿ ಸನ್ಸ್ಕ್ರೀನ್ ಹಾಕ್ಕೊಂಡು ಇದನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಬ್ಲ್ಯಾಕ್ ಕಲರ್. ಸೊ ಪ್ರಿಂಟಿಂಗ್ ಕೂಡ ಸಖತ್ತಾಗಿ ಬಂದಿದೆ. ಸೊ ಇದು ಮೇನ್ಲಿ ಕಾಟನ್, ಹಾಗಾಗಿ ತರಿಸ್ಕೊಂಡಿದ್ದು. ಇದು ಪ್ರಿಂಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ಎರಡೂ. ಒಂದು ರೆಡ್ಡು ಮತ್ತು ಒಂದು ಬ್ಲ್ಯಾಕ್ ತರಿಸ್ಕೊಂಡಿದ್ದಾರೆ. ಸೊ ಇದಕ್ಕೂ ನಾನು 10/10 ಕೊಡ್ತೀನಿ. ಸೊ ಕ್ವಾಲಿಟಿ ನೋಡ್ತಿದ್ದೀರಲ್ಲ, ಹಿಂದ್ಗಡೆ ಪ್ಲೇನ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಮುಂದ್ಗಡೆ ಈ ಥರ ಇದೆ. ಸೊ ಇದನ್ನ ನೋಡಿನೇ ನೀವು ಗೆಸ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಯಾವ ಟ್ರಿಪ್ಗೆ ಹೋಗಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಸೊ ನೋಡಿ, ಪ್ರಿಂಟಿಂಗ್ ಕೂಡ ಸಖತ್ತಾಗಿ ಬಂದಿದೆ. ಎಲ್ಲೂ ಏನು ಈ ಥರ ಕ್ರ್ಯಾಕ್ ಆಗಿದ್ದು ಅದೆಲ್ಲ ಏನೂ ಇಲ್ಲ. ಸೊ ಕರೆಕ್ಟ್ ಸೈಜ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಕು ಹೀಗೆ ಪ್ಲೇನಾಗಿ ಇದೆ. ಸೊ ಇದಕ್ಕೂ ನಾನು 10/10 ಕೊಡ್ತೀನಿ. ಸೊ ಯಾರಿಗೆಲ್ಲ ಇದ್ರದ್ದು ಲಿಂಕ್ ಬೇಕೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಥರ್ಡ್ ಚಾಯ್ಸ್ ಬಂದು ಇದು. ಸೊ ಇವಾಗ ಬೇಸಿಗೆ ಅಲ್ವಾ, ಏನಾದರೂ ಸ್ಲೀವ್ಲೆಸ್ ಹಾಕೊಂಡು ಹೋದರೆ ಶರ್ಟ್ ಬೇಕು ಅಂತ ಒಂದು ವೈಟ್ ಕಲರ್ ಶರ್ಟ್ ತರಿಸ್ಕೊಂಡಿದ್ದೆ. ನೋಡೋಣ ಇದು ಹೇಗಿದೆ ಅಂತ ಹೇಳಿ. ಅದೇನಪ್ಪ, ಹುಡುಗಿರಿಗೆ ಡ್ರೆಸ್ ಇದ್ದರೆ ಎಷ್ಟು ಡ್ರೆಸ್ ಇದ್ರೂ ಇನ್ನೂ ಡ್ರೆಸ್ ಇಲ್ಲ ಅಂತ ತರಿಸ್ಕೊತಾನೆ ಇರ್ತೀವಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಅವರು ಈ ಥರನೇ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅವರು ನಾನು ಈ ಥರನೇ ಅಂತ ಹೇಳಿ. ಮನೆಗಿಡಕ್ಕೆ ಬೀರುನೇ ಸಾಲ್ತಿಲ್ಲ, ಆದರೂ ಅಷ್ಟು ಡ್ರೆಸ್ ಇದ್ರೂ ಯಾವುದಾದ್ರೂ ಒಂದು ಹೊಸ ಡ್ರೆಸ್ ತೊಗೋಬೇಕು ಅಂತಲೇ ಇರುತ್ತೆ. ಅದು ಹುಡುಗಿರಿಗೆ ಬೈ ಬರ್ತ್ ಬಂದಿರೋ ರೈಟ್ಸ್ ಅನಿಸುತ್ತೆ. ಸೊ ನೋಡಿ, ಈ ಥರ ಹಾಫ್ ಶರ್ಟ್ ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಈ ಥರ ಹಾಫ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಇದು ಸ್ಲೀವ್ಸ್ ಬಂದು ಫುಲ್ ಇದೆ. ಸೊ ಸ್ಲೀವ್ಲೆಸ್ ಟಾಪ್ಸ್ ಹಾಕ್ಕೊಂಡ್ರೆ ಈ ಥರ ಫುಲ್ ಲೆಂತ್ ಸ್ಲೀವ್ಸ್ ಇದ್ದರೆ ಏನು ಟ್ಯಾನ್ ಕೂಡ ಆಗೋಲ್ಲ. ಹಾಗಾಗಿ ಒಂದೊಂದು ಟೈಮ್ ಎಲ್ಲ ಟೈಮಲ್ಲೂ ಸ್ಲೀವ್ಲೆಸ್ ಪ್ರಿಫರ್ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ನಮಗೇನೆ ಇಲ್ಲ ಬೇಜಾರಾಯಿತು, ಇಲ್ಲ ಅಂತಂದರೆ ಈ ಸತಿ ಯಾಕೋ ಆ ಥರ ಬೋಲ್ಡ್ನೆಸ್ ಇಲ್ಲ ಅಂತ ಅಂದಾಗ ಈ ಥರ ಒಂದು ಶಗ್ ಹಾಕ್ಕೊಂಡ್ರೆ ಇದು ಬ್ಯೂಟಿಫುಲ್ಲಾಗಿ ಕಾಣ್ತೀವಿ. ಆಮೇಲೆ ಈ ವೈಟ್ ಕಲರ್ ಬಂದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಸೊ ಪರ್ಫೆಕ್ಟ್ ಗೋ ಥರ ಇದೆ. ಇದು ಬಂದು ಬಟರ್ಫ್ಲೈ ಕಟ್ ಅಂತ ಹೇಳಿ. ಸೊ ಇದನ್ನ ಈ ಥರ ಟ್ಯಾಗ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಕ್ವಾಲಿಟಿ ಕೂಡ ಸೂಪರಾಗಿ ಬಂದಿದೆ, ನೋಡ್ತಿರ್ಬೋದು. ಏನೂ ಸೀತ್ರೂ ಇಲ್ಲ, ಏನೂ ಇಲ್ಲ, ಸಖತ್ತಾಗಿದೆ ಮಾತ್ರ. ಸೊ ಐ ವಿಲ್ ಗಿವ್ 10/10 ಫಾರ್ ದಿಸ್ ಆಲ್ಸೋ. ಯಾರೆಲ್ಲ ಆಚೆ ಕಡೆ ಶಗ್ ಏನಿಲ್ಲ ಅಂತಂದ್ರೂ 250-300 ಇದೆ. ನನಗೆ ಇದು ಜಸ್ಟ್ 180ಗೆ ಸಿಕ್ತು. ಆಫರ್ ಇತ್ತಲ್ವ, ಹಾಗಾಗಿ ಇದು 250 ಇತ್ತು, ನನಗೆ 180ಗೆ ಸಿಕ್ತು. ಸೊ ಸಖತ್ತಾಗಿದೆ. ಫುಲ್ ಸ್ಲೀವ್ಸ್ ಇರೋದ್ರಿಂದ ನಾನು ಇದಕ್ಕೆ ಆಪ್ಟ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಜೀನ್ಸ್ ಟಾಪ್ಸ್ ಮೇಲೆ ಹಾಕ್ಕೊಂಡಾಗ ಇದು ಬ್ಲ್ಯಾಕ್ ರೆಡ್ ಎಲ್ಲದಕ್ಕೂ ಪರ್ಫೆಕ್ಟ್ ಗೋ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನಾವು ಕುರ್ತೀಸ್ ಹಾಕ್ಕೊಂಡ್ರೂ ಕೂಡ ಸಖತ್ತಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವಾಗ ಇದನ್ನೆಲ್ಲ ಹಾಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನೋ ಅಂತಿದೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದಿನ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಥರ್ಡ್ ಪ್ರಾಡಕ್ಟ್ ಇದಾಗಿತ್ತು. ಹಾಗೆ ಸೊ ನನ್ನ ಫೋರ್ತ್ ಪ್ರಾಡಕ್ಟ್ ಬಂದು ಸ್ಯಾರಿ. ನನ್ನ ಹತ್ರ ಬರೀ ಆಲ್ಮೋಸ್ಟ್ ಟಿಶ್ಯೂ ಸ್ಯಾರಿ, ಆರ್ಗ್ಯಾನ್ಸಲ್ ಸ್ಯಾರಿನೇ ಇದೆ. ಈ ಥರ ಕಾಟನ್ ಸ್ಯಾರಿ ನನ್ನ ಹತ್ರ ಇಲ್ಲವೇ ಇಲ್ಲ. ಎಲ್ಲಾದರೂ ಜಸ್ಟ್ ಈ ಥರ ಟೆಂಪಲ್ಗೆ ಹೋಗಬೇಕು ಅಂತಂದ್ರೂ ದೊಡ್ಡ ಗ್ರ್ಯಾಂಡಾಗಿರೋ ಟಿಶ್ಯೂ ಸ್ಯಾರಿ ಅಥವಾ ಆರ್ಗ್ಯಾನ್ಸಲ್ ಸ್ಯಾರಿನೇ ಹಾಕ್ಕೊಂಡು ಹೋಗಿ ನನಗಂತೂ ಬೇಜಾರಾಗೋಗಿತ್ತು. ಸೊ ಇಲ್ಲೇ ಎಲ್ಲಾದರೂ ಟೆಂಪಲ್ ಆ ಥರ ಹೋಗೋಕ್ಕೆ ನಮಗೆ ಒಂಥರ ಕಾಟನ್ ಸ್ಯಾರಿ, ಜಾರ್ಜೆಟ್ ಸ್ಯಾರಿ ಬೇಕಾಗಿತ್ತು. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ಹುಡುಗಿರಂದಮೇಲೆ ಆಫ್ಕೋರ್ಸ್ ಎಲ್ಲ ಕುರ್ತೀಸ್ ಇರಬೇಕು, ಜೀನ್ಸ್ ಇರಬೇಕು, ಸ್ಯಾರೀಸ್ ಅಂತೂ ಇರಲೇಬೇಕಲ್ವಾ. ಯಾವಾಗಲೂ ಒಂದೇ ಥರ ಇದ್ದರೆ ಬೋರ್ ಆಗುತ್ತೆ. ನಾವು ಯಾವ ಪ್ಲೇಸ್ಗೆ ಏನು ಹೋಗ್ತೀವೋ ಆ ಥರ ಅಕಾರ್ಡಿಂಗ್ ನಾವು ಡ್ರೆಸ್ ಮಾಡ್ಕೊಂಡು ಹೋಗಬೇಕು. ವಾವ್ ಸಖತ್ತಾಗಿದೆ.
ಅದೇನೋ ಗೊತ್ತಿಲ್ಲ, ನನಗೆ ಇತ್ತೀಚೆಗೆ ವೈನ್ ಕಲರ್ ಅಂತಂದರೆ ತುಂಬ ಫೇವ್ರೇಟ್ ಆಗೋಗಿದೆ. ಫಸ್ಟ್ ನನ್ನ ಫೇವ್ರೇಟ್ ಕಲರ್ ಬಂದು ರೆಡ್ ಇತ್ತು, ಈಗ ವೈಟ್ ಆಗೋಗಿದೆ, ಅದು ಯಾಕೋ ಗೊತ್ತಿಲ್ಲ. ನಂತರ ಎಷ್ಟೋ ಒಂದು ಡ್ರೆಸ್ ಎಲ್ಲ ವೈನ್ ಕಲರೇ ತರಿಸ್ಕೊಂಡ್ಬಿಟ್ಟಿದ್ದೀನಿ, ಅದು ಯಾಕೋ ಗೊತ್ತಿಲ್ಲ. ಸೊ ನೋಡಿ ಈ ಥರ ಇದೆ, ಸಖತ್ತಾಗಿದೆ. ಮಾತ್ರ ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ. ಸೊ ನೋಡಿ ಸ್ಯಾರಿ ಈ ಥರ ಇದೆ, ಫುಲ್ ಪ್ರಿಂಟಿಂಗ್ ಇದೇ ಥರನೇ ಇದೆ. ಜಾರ್ಜೆಟ್ ಸ್ಯಾರಿ ಸಖತ್ತಾಗಿ ಬಂದಿದೆ. ಆಮೇಲೆ ಬ್ಲೌಸ್ ಪೀಸ್ ಕೂಡ ಬೇರೆ ಕೊಟ್ಟಿದ್ದಾರೆ, ಈ ಕಲರ್ ಇದೆ ಬ್ಲೌಸ್ ಪೀಸು. ಸೊ ಕಟ್ ಮಾಡಿ ಈ ಕಲರ್ ಇದೆ. ಸೊ ಕಟ್ ಮಾಡಿ ನಮಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೋಬೋದು. ಸೊ ಸ್ಯಾರಿ ನೋಡಿ ಈ ಥರ ಇದೆ. ನನಗಂತೂ ತುಂಬ ಫೇವ್ರೇಟ್ ಆಯಿತು ಈ ಕಲರ್ ಅಂತಲೂ ಹೇಳಿ ತರಿಸ್ಕೊಂಡೆ. ಆಮೇಲೆ ಈ ಥರ ಸ್ಮೂತಾಗಿ ಲೈಟ್ ವೆಯ್ಟಾಗಿ ಸ್ಯಾರೀಸ್ ಇದ್ದರೆ ನಮಗೂ ಕ್ಯಾರಿ ಮಾಡೋಕ್ಕೂ ಚೆಂದ ಅನಿಸುತ್ತೆ. ಇಲ್ಲಾಂದರೆ ಹೆವಿ ವೆಯ್ಟ್ ಇಟ್ಕೊಂಡು ಸ್ಯಾರಿನ ಮತ್ತು ಜ್ಯುವೆಲ್ಸ್ ಹಾಕ್ಕೊಂಡಿರ್ತೀವಿ, ಫುಲ್ ಸುಸ್ತಾಗಿ ಹೋಗುತ್ತೆ. ಅದು ಈ ಬೇಸಿಗೆಲ್ಲಂತೂ ಟಿಶ್ಯೂ ಸ್ಯಾರಿ ಹಾಕ್ಕೊಳಕ್ಕಾಗಲ್ಲಪ್ಪ. ಫಂಕ್ಷನ್ಸ್ಗಳಲ್ಲಿ ಮಾತ್ರ ಮ್ಯಾನೇಜ್ ಮಾಡ್ಬೋದು, ಹೊರತಾಗಿ ಈ ಟೆಂಪಲ್ಗೆ ಹೋಗೋವಾಗ ಅದಕ್ಕೆಲ್ಲ ಈ ಥರ ಸ್ಮೂತ್ ಸ್ಯಾರೀಸ್ ಇದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು ಇದೇ ಇಲ್ಲಿ ಕೊಟ್ಟಿರೋ ರನ್ನಿಂಗ್ ಬ್ಲೌಸೇ ಇದೆ, ಬೇಕಾದರೆ ಇದೇ ಬ್ಲೌಸೇ ನಾವು ಕೂಡ ಸ್ಟಿಚ್ ಮಾಡಿಸ್ಬೋದು. ಇಲ್ಲ ಅಂತಂದರೆ ನಾವು ವೈಟ್ ಬ್ಲೌಸ್ ತೊಗೊಂಡು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು. ಸೊ ನಾನು ವೈಟ್ ಬ್ಲೌಸ್ ಕೂಡ ಮೀಶೋಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಸೊ ಅದಿನ್ನೂ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಿದೆ. ಇನ್ನೊಂದು 2-4 ಡೇಸಲ್ಲಿ ಬರ್ಬೋದು. ಸೊ ಅದರದ್ದು ಒಂದು ಬೇರೆ ಲಾಗ್ ಮಾಡ್ತೀನಿ. ಈ ಸ್ಯಾರಿ ಆ ಬ್ಲೌಸ್ ಜೊತೆ ಹಾಕ್ಕೊಂಡು ಲಾಗಲ್ಲಿ ತೋರಿಸ್ತೀನಿ. ಸೊ ಜಸ್ಟ್ ನೋಡೋಕ್ಕೆ ಮಾತ್ರ ಈಗ ಸಖತ್ತಾಗಿದೆ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಸ್ಯಾರಿ ಕಾಣುತ್ತೆ ನನ್ನ ಮೇಲೆ. ಸೊ ಇದಕ್ಕೆ ಶೇಪ್ ವೇರ್ ಹಾಕ್ಕೊಂಡು ವೈಟ್ ಬ್ಲೌಸ್ ಅಥವಾ ಇದು ಕೊಟ್ಟಿರೋದೇ ಬ್ಲೌಸ್ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿರೋ ಒಂದು ಪರ್ಲರ್ ಚೋಕರ್ ಹಾಕ್ಕೊಂಡು ಸಖತ್ತಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಕ್ಕೆ ನಾನು 10/10 ಕೊಡ್ತೀನಿ. ಯಾರೆಲ್ಲ ಈ ಥರ ಜಾರ್ಜೆಟ್ ಸ್ಯಾರಿ ಇಷ್ಟಪಡ್ತೀರೋ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನನ್ನ 5th ಪ್ರಾಡಕ್ಟ್ ಬಂದು ಬ್ಲೌಸ್, ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ತರಿಸ್ಕೊಂಡಿದ್ದೀನಿ, ವೆಲ್ವೆಟ್ ಬ್ಲೌಸ್. ಸೊ ಎಲ್ಲನೂ ರನ್ನಿಂಗಲ್ಲಿರೋ ಬ್ಲೌಸೇ ಸ್ಟಿಚ್ ಮಾಡಿಸಿ ನನಗೂ ಬೇಜಾರಾಗಿತ್ತು. ಈ ಥರ ಆಗಾಗ ಆಪೋಸಿಟ್ ಕಲರ್ಸ್ ಬ್ಲೌಸ್ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಹಾಗಾಗಿ ತರಿಸ್ಕೊಂಡೆ. ವಾವ್, ಸೂಪರಾಗಿ ಬಂದಿದೆ. ವೆಲ್ವೆಟ್ ಕ್ಲಾತ್ ಇರೋದ್ರಿಂದ ಸಖತ್ತಾಗಿದೆ, ಏನೂ ಸೀತ್ರೂ ಇಲ್ಲ. ಫಸ್ಟ್ ಅದೇ ಅಲ್ವಾ ಮೀನು. ಸೊ ಸಖತ್ತಾಗಿ ಬಂದಿದೆ ನೋಡಿ. ಲೈಟ್ ಪಫ್ ಸ್ಲೀವ್ಸ್ ಇದೆ, ಹಾಗಾಗಿ ಸೂಪರಾಗಿ ಕಾಣುತ್ತೆ. ಅಷ್ಟು ಎಲಿಗೆಂಟಾಗಿ ಗೊತ್ತಾಗಲ್ಲ ಪಫ್ ಸ್ಲೀವ್ಸ್ ಅಂತ ಹೇಳಿ, ನಾರ್ಮಲ್ ಸ್ಲೀವ್ಸ್ ಥರನೇ ಇದೆ, ಬಟ್ ಹಾಕೊಂಡಾಗ ಸಖತ್ತಾಗಿ ಕಾಣುತ್ತೆ. ಸೊ ರೌಂಡ್ ನೆಕ್ ಇದೆ ಇದಕ್ಕೆ. ಸೊ ಬ್ಯಾಕಲ್ಲೂ ಹೀಗಿದೆ, ಇದಕ್ಕೇನು ಹುಕ್ಸ್ ಏನೂ ಬಂದಿಲ್ಲ. ಸೊ ಟಾಪ್ ಥರನೇ ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಸ್ಯಾರಿ ವೇರ್ ಮಾಡ್ಬೋದು. ಸೂಪರಾಗಿದೆ, ಮೆಟೀರಿಯಲ್ ಮಾತ್ರ ಸಖತ್ತಾಗಿದೆ. ಸೊ ನೋಡಿ ಬ್ಯಾಕ್ ಹೀಗಿದೆ, ಫ್ರಂಟ್ ಹೀಗಿದೆ, ನೋಡಿಕೊಂಡು ಹಾಕೋಬೇಕು. ಆಮೇಲೆ ಇದಕ್ಕೆ ಪ್ರಿನ್ಸ್ ಕಟಿಂಗ್ ಮಾಡಿದ್ದಾರೆ ಫ್ರಂಟಲ್ಲಿ. ಸೊ ಇದು ರೌಂಡ್ ನೆಕ್ ಇದೆ, ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್. ಸೊ ಇದಕ್ಕೂ 10/10 ಕೊಡ್ತೀನಿ. ಸೊ ಯಾರೆಲ್ಲ ಈ ಥರ ವೆಲ್ವೆಟ್ ಬ್ಲೌಸ್ನ ಇಷ್ಟಪಡ್ತೀರಾ, ಸೊ ದೇ ಕ್ಯಾನ್ ಆರ್ಡರ್. ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಸೊ ಐ ವಿಲ್ ಶೇರ್ ಯು. ಸೊ ಇದು ಆಗಿತ್ತು ನನ್ನ 5th ಪ್ರಾಡಕ್ಟ್. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಇದು ಬಂದು ಇನ್ನೊಂದು ಸ್ಯಾರಿನೇ, ಇದು ನೇವಿ ಬ್ಲೂ ಕಲರ್ ಸ್ಯಾರಿ ಇದೆ. ಸೊ ಲೆಟ್ ಅಸ್ ಓಪನ್ ಆ್ಯಂಡ್ ಸಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರು, ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು ಯಾಕೆ ಯೂಟ್ಯೂಬ್ ವೀಡಿಯೋಸ್ ಪೋಸ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸ್ವಲ್ಪ ನಮಗೂ ನಾವು ಟೈಮ್ ಕೊಟ್ಕೋಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ಸೆಲ್ಫ್ ಕೇರ್ ತಗೊಂಡು ಬಂದಿದ್ದೀನಿ ವಾಪಸ್. ಸೊ ಇವಾಗಿಂದ ಆದರೂ ಕನ್ಸಿಸ್ಟೆಂಟಾಗಿರೋಣ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನನಗೆ ಅವರೊಂದು ಕೋಡ್ ಕೊಟ್ಟಿದ್ದಾರೆ. ವಾ ಗಾಯ್ಸ್, ಸೂಪರಾಗಿ ಬಂದಿದೆ. ಸೊ ಲೆಟ್ ಅಸ್ ಸಿ, ಓಪನ್ ಮಾಡಿ ನೋಡೋಣ. ಸಖತ್ತಾಗಿದೆ ಸ್ಯಾರಿ. ಸೊ ನೋಡ್ತಿದ್ದೀರಲ್ಲ, ಹೀಗಿದೆ ಸ್ಯಾರಿ. ಇದಕ್ಕೆ ಸಿಲ್ವರ್ ಆಗಿ ಡಿಸೈನ್ ಕೊಟ್ಟಿದ್ದಾರೆ ಈ ಥರ. ಆಮೇಲೆ ಸಿಲ್ವರ್ ಲೈನ್ಸ್ ಇದೆ. ಇದಕ್ಕೆ ಯಾವ ಥರ ಬ್ಲೌಸ್ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು.
ವೆದರ್ ವಿ ಕ್ಯಾನ್ ವೇರ್ ಸಿಲ್ವರ್ ಕಲರ್ ಬ್ಲೌಸೇ ಹಾಕ್ಬೋದು, ಅಥವಾ ಇವಾಗ ತೋರಿಸಿದ್ನಲ್ಲ ಈ ಥರ ವೆಲ್ವೆಟ್ ಬ್ಲೌಸ್ ಮೇಲೆ ಮ್ಯಾಚ್ ಮಾಡ್ಕೋಬೋದು. ಹೀಗೆ ಹಾಕ್ಕೊಂಡು ಸ್ಯಾರಿ ಇದ್ರ ಮೇಲೆ ಹಾಕ್ಕೋಬೋದು, ಅಥವಾ ಇದರಲ್ಲೇ ರನ್ನಿಂಗ್ ಬ್ಲೌಸ್ ಇದೆ ಅದನ್ನ ತೋರಿಸ್ತೀನಿ. ಸೊ ಅದನ್ನ ಕೂಡ ಸ್ಟಿಚ್ ಮಾಡಿಸಿ ಹಾಕ್ಕೋಬೋದು. ನಾನು ಹೇಳಿದೆ ಅಲ್ವಾ, ಅವರೇ ಕೊಟ್ಟಿದ್ದಾರೆ ರನ್ನಿಂಗಲ್ಲಿ ಈ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ಇದನ್ನ ಸ್ಟಿಚ್ ಮಾಡಿಸ್ಬೋದು, ಅಥವಾ ಈಗ ಎಲ್ಲ ಟ್ರೆಂಡ್ ಬಂದು ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದೇನೆ. ಸೊ ವೆಲ್ವೆಟ್ ಬ್ಲೌಸ್ ಮೇಲೆ ಈ ಥರ ಹಾಕ್ಕೋಬೋದು. ಸೊ ಸ್ಯಾರಿ ಅಂತೂ ಸಖತ್ತಾಗಿದೆ. ಎಷ್ಟು ಮೆಟೀರಿಯಲ್ ತೆಳ್ಳಗಿದೆ ಅಂತ ಅಂದರೆ ಆರಾಮಾಗಿ ಮೈ ಮೇಲೆ ಕೂತ್ಕೊಳ್ಳುತ್ತೆ, ಹಾಕ್ಕೊಂಡಿದ್ದೀವಿ ಅಂತ ಫೀಲೇ ಗೊತ್ತಾಗಲ್ಲ. ಸೂಪರಾಗಿದೆ. ಸಮ್ಮರ್ಸಲ್ಲಿ ಈ ಥರ ಬಟ್ಟೆನೇ ನನಗೆ ತುಂಬ ಬೇಕಾಗಿದ್ದಿತ್ತು, ಹಾಗಾಗಿ ನಾನು ಅಂದ್ಕೊಂಡಿದ್ದ ಥರನೇ ಡೆಲಿವರಿ ಆಗಿದೆ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಸೊ ಇದ್ರದ್ದು ಎಲ್ಲ ರೀಲ್ಸ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ವೇರ್ ಮಾಡಿ ತೋರಿಸೋಷ್ಟು ಪೇಷನ್ಸ್ ನನಗಿಲ್ಲ, ಹಾಗಾಗಿ ಒಂದೊಂದೇ ಸ್ಯಾರಿ ಅಥವಾ ನಾನೇನು ತರಿಸ್ಕೊಂಡಿದ್ದೀನಿ ಡ್ರೆಸ್ನ ಎಲ್ಲ ಹಾಕಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ನೆಕ್ಸ್ಟ್ ಯೂಟ್ಯೂಬ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಯಾರೆಲ್ಲ ಈ ಥರ ಡ್ರೆಸ್ ಬೇಕು ಅಥವಾ ಸ್ಯಾರೀಸ್ ಬ್ಲೌಸ್ ಏನಾದರೂ ಬೇಕಿತ್ತು ನಾನು ತರಿಸ್ಕೊಂಡಿದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನು ನಿಮಗೆ ಆ ಕಮೆಂಟ್ ಓದ್ಬಿಟ್ಟು ನಿಮಗೆ ಆ ಲಿಂಕ್ನ ಶೇರ್ ಮಾಡ್ತೀನಿ ನನ್ನ ಪ್ರಾಡಕ್ಟ್ಸ್ದು. ಸೊ ನನಗೆ ಇದೆಲ್ಲ ಐಟಮ್ಸೂ ವಿತಿನ್ 500 ಒಳಗಡೆ ಇದೆ. ಸೊ ನಾನು ಆ ಥರ ನೋಡಿನೇ ಶಾಪ್ ಮಾಡಿದ್ದು, ಬಿಕಾಸ್ 80% ಆಫ್ ಅಂತ ಬೇರೆ ಇತ್ತಲ್ಲ, ಹಾಗಾಗಿ ಪ್ರಾಡಕ್ಟ್ ಹೇಗೆ ಬರುತ್ತೋ ಏನೋ ಅಂತ ನನಗೂ ತಲೆಯಲ್ಲಿತ್ತು. ಹಾಗಾಗಿ ವಿತಿನ್ 500 ಅಲ್ಲ, ವಿತಿನ್ 400 ಇದೆ ಈ ಪ್ರಾಡಕ್ಟ್ಸ್ ಎಲ್ಲ. ಸೊ ಸಮ್ಮರ್ಸ್ಗೆ ಬೇಕಾಗಿರೋ ಹೇಳಿ ಕರೆಕ್ಷನ್ನೇ ನಾನು ತರಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಪ್ರಾಡಕ್ಟ್ಸ್ ಎಲ್ಲ ನೋಡಿಬಿಟ್ಟು. ಸ್ವಲ್ಪ ಜನ ಮೀಶೋಗೆ ಬೈತಾ ಇರ್ತಾರೆ ಪ್ರಾಡಕ್ಟ್ಸ್ ಚೆನ್ನಾಗಿ ಬರಲ್ಲ ಅಂತ ಹೇಳಿ, ನನಗೆ ಯಾವತ್ತೂ ಆ ಥರ ಆಗಿಲ್ಲ, ಗಾಡ್ಸ್ ಗ್ರೇಸ್. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ಕಮೆಂಟ್ನ ಓದಿ ನಿಮಗೆ ರಿಪ್ಲೈ ಮಾಡ್ತೀನಿ. ಆಮೇಲೆ ಲಿಂಕ್ ಬೇಕಾದರೂ ಕಮೆಂಟಲ್ಲೇ ಹೇಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಸೊ ಈ ವಿಡಿಯೋಯಿಂದ ನಾನು ಹೇಳ್ತೀನಿ, ಐ ವಿಲ್ ಬಿ ಕನ್ಸಿಸ್ಟೆಂಟ್ ಟು ದ ಯೂಟ್ಯೂಬ್ ವ್ಲಾಗ್ಸ್. ಸೊ ಇಲ್ಲಿಗೆ ನನ್ನ ಯೂಟ್ಯೂಬ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.